ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸುಮಾರು ದಿನಗಳ ನಂತರ ಮತ್ತೊಮ್ಮೆ ಬೆಳ್ಳಿ ಪರದೆಗೆ ಬರ್ತಿದ್ದೀರಾ ಹಲವಾರು ಸಿನಿಮಾಗಳಲ್ಲಿ ಅಂತ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಮುಂಚೆಯಿಂದನೂ ಸಿನಿಮಾಗಿಂತ ಜಾಸ್ತಿ ಸಮಾಜಮುಖಿ ಕೆಲಸಗಳಿಗೆ ನಾನು ಪ್ರಾಮುಖ್ಯತೆ ಕೊಟ್ಟಿದ್ದೀನಿ. ನಾನು ಅಮೇರಿಕ ಬಿಟ್ಟು ಬಂದಿದ್ದೇ ಕರ್ನಾಟಕಕ್ಕೆ ಬಂದಿದ್ದು 19 ವರ್ಷದ ಹಿಂದೆ. ರಂಗಭೂಮಿ ಮುಖಾಂತರ ಹೆಂಗೆ ಮನೋರಂಜನೆ ಮಾಡೋದು, ರಂಗಭೂಮಿ ಮುಖಾಂತರ ಹೆಂಗೆ ಆ್ಯಕ್ಟಿಂಗ್ ಮಾಡೋದು ಅಥವಾ ಸಿನಿಮಾದ ಥರ ದುಡ್ಡು ಮಾಡ್ಕೊಳ್ಳೋದು ಅಲ್ಲ. ನಾನು ಕಲೆಯಿಂದ ಹೆಂಗೆ ಪರಿವರ್ತನೆ ಆಗ್ಬೋದು, ಸಮಾಜಕ್ಕೆ ಹೆಂಗೆ ವಾಪಸ್ ಕೊಡ್ಬೋದು, ಉತ್ತಮ ಸಮಾಜ, ಸಮಾಜ ಕಟ್ಬೋದು ಅನ್ನೋ ಉದ್ದೇಶದಿಂದ ಬಂದು ನಾನು ಎಷ್ಟೋ ಬೀದಿ ನಾಟಕಗಳ ಜೊತೆ ಕೆಲಸ ಮಾಡಿ, ನಾನು ರಂಗಭೂಮಿಯ ನಾಟಕಗಳು ನಿರ್ದೇಶನ ಮಾಡ್ತಾಯಿದ್ದೆ ಹಳ್ಳಿ ಕಡೆ, ಬೇರೆ ಬೇರೆ ಮಾಡ್ತಾ ಸಿನಿಮಾನೂ ಮಾಡಿದೆ. ಸಿನಿಮಾದಲ್ಲೂ ನಾನು ಯಾವತ್ತೂ ಕೂಡ ನಾನು ಒಂದೇ ಸಲ ಒಂದು ರಾಶಿ ಸಿನಿಮಾದ ಮಾಡ್ತಾಯಿಲ್ಲ. ಒಂದು ಸಿನಿಮಾ ಮಾಡಿದೆ, 1 ವರ್ಷನೋ 1.5 ವರ್ಷ 2 ವರ್ಷ ಆದಮೇಲೆ ನಂದು ಹೊಸ ಸಿನಿಮಾ ಬರ್ತಾಯಿತ್ತು. ಸೊ ನಾನು ಭಾಳ ಚೂಸಿಯಾಗಿ ಮಾಡಿದ್ದೀನಿ. ಇಷ್ಟು ವರ್ಷದಲ್ಲಿ 15 ವರ್ಷಗಳ 2007 ಆ ದಿನಗಳು ಬಂತು. ನಾನು ಮಾಡಿರೋದೇ 12 ಸಿನಿಮಾ. ಸೊ ನನಗೆ ಇವಾಗ ತೆಲುಗುನಲ್ಲೂ ಮಾಡ್ತಾಯಿದ್ದೀನಿ. 2 ತೆಲುಗು ಫಿಲ್ಮು ಒಂದೇ ಬ್ಯಾನರ್ನಲ್ಲಿ ರೆಡಿ ಇದೆ. ಒಂದು ಇವಾಗ ಬರಬೇಕು, ಒಂದು ನೆಕ್ಸ್ಟು ನನಗೆ ಅದ್ರ ಮೇಲೆ ಭಾಳ ಕಾನ್ಫಿಡೆನ್ಸ್ ಇದೆ. ಅದು ಕುಂಭಕರ್ಣ ಅಂತ, ಅದು ರೆಡಿ ಆಗ್ತಾ ಇದೆ. ಅದು ನನಗೆ ಆ ದಿನಗಳು ಮೈನ ಬಿಟ್ಟರೆ ಬೆಸ್ಟ್ ಸಿನಿಮಾ ಆಗೋ ಸಾಧ್ಯತೆಗಳಿದೆ. ಭಾಳ ಚೆನ್ನಾಗಿದೆ. ಇವಾಗ ಒಂದು ಕನ್ನಡ ಮತ್ತು ಮಲ್ಟಿಪಲ್ ಲ್ಯಾಂಗ್ವೇಜ್ನಲ್ಲಿ ಇವಾಗ ಕನ್ನಡದಲ್ಲಿ ಶೂಟ್ ಆಗ್ತಿರೋದು ಮಾರ್ಗ ಅಂತ ಶೂಟಿಂಗ್ ನಡೀತಾ ಇದೆ. ಅದು ಒಂದು 20 ದಿನ ಮುಗಿದಿದೆ. ನೆಕ್ಸ್ಟ್ ಒಂದು ಸಿನಿಮಾ ಪ್ರೀ ಪ್ರೊಡಕ್ಷನ್ ಆಗಿದೆ. ಸಿನಿಮಾ ನನಗೆ ಯಾವತ್ತೂ ಮಾಡಬಾರ್ದು ಅನ್ನೋದಕ್ಕಿಂತ ಅದರಲ್ಲಿ ನಿಜವಾಗ್ಲೂ ಉತ್ತಮವಾದ ಒಂದು ಕತೆ, ವಿಚಾರ, ತಂಡ, ಪಾತ್ರ ಎಲ್ಲ ಇದ್ದರೆ ಮಾಡೋಣ. ದುಡ್ಡುಗೋಸ್ಕರ ಚಾಲ್ತಿನಲ್ಲಿರಬೇಕೋಸ್ಕರ ಏನೋ ಒಂದು ಬೇರೆದಿನ್ನೇನು ಉತ್ತಮವಾದ ಕೆಲಸ ಇಲ್ಲ ಅನ್ನೋಕ್ಕೋಸ್ಕರ ಮಾಡೋನಲ್ಲ. ಸೊ ಸಿನಿಮಾ ಒಳ್ಳೇದು ಬಂದರೆ ಮಾಡೋಣ. ನಾನು ರಾಶಿ ರಿಜೆಕ್ಟ್ ಮಾಡಿದ್ದೆ ಬೆರಳಿಕೆ. ಇವಾಗ ಒಂದು 3-4 ಒಳ್ಳೆ ಸಿನಿಮಾಗಳಿದೆ, ನೋಡೋಣ ಏನಾಗುತ್ತೆ. ಬಟ್ ಮುಖ್ಯವಾಗಿ ಸಿನಿಮಾನೂ ಮಾಡೋಣ, ಬಟ್ ಸಿನಿಮಾಗಿಂತ ಜಾಸ್ತಿ ನಿಜ ಜೀವನದಲ್ಲಿ ಒಳ್ಳೇದು ಮಾಡೋಣ ಅಂತ ನನ್ನ ಆಲೋಚನೆ. ಕನ್ನಡ ಚಿತ್ರರಂಗದ ಜೊತೆಗೆ ತೆಲುಗು ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ಸಲ್ಲಿ ಸಿನಿಮಾ ಯಾವುದೋ ಒಂದು ಮಾರ್ಗ ಅನ್ನೋದನ್ನ ಬರ್ತಾ ಇದೆ ಅಂತ. ಎಷ್ಟು ಲ್ಯಾಂಗ್ವೇಜಸ್ಸಲ್ಲಿ ಬರ್ತಿದೆ ಆ್ಯಂಡ್ ತೆಲುಗುವಲ್ಲಿ ಒಂದೇ ಪ್ರೊಡಕ್ಷನ್ ಅಡಿಯಲ್ಲಿ 2 ಸಿನಿಮಾಗಳು ಅಂತ ಹೇಳಿದ್ರಿ. ಸೊ ಬೇರೆ ಯಾವ ಸ್ಟಾರ್ ಕ್ಯಾಟಗರೀಸ್ ಜೊತೆ ಎಲ್ಲ ಆ್ಯಕ್ಟ್ ಮಾಡ್ತಿದ್ದೀರಾ ಅಂತ? ಇಲ್ಲಿ ಅನೇಕರು ಮಾಡ್ತಾ ಇದ್ದಾರೆ. ನಂದು ನೆಕ್ಸ್ಟ್ ಸಿನಿಮಾದಲ್ಲಿ ಒಂದು 100 crores ಅನ್ನೋ ಸಿನಿಮಾದಲ್ಲಿ ನಾನು ಮತ್ತೆ ಆ ದಿನಗಳಾದ್ಮೇಲೆ ಶರತ್ ದೋಯಿತಾಶ್ವ ನಾನು ತೆಲುಗುನಲ್ಲಿ ಮಾಡಿದ್ದೀವಿ. ಒಂದು ಸ್ವಲ್ಪ ಇದೆಲ್ಲ ಬಂದಿದ್ದಾರೆ, ಹಿಂದಿ ಆರ್ಟಿಸ್ಟು ಇದ್ದಾರೆ. ನೆಕ್ಸ್ಟು ಆ ಕುಂಭಕರ್ಣದಲ್ಲಿ ಸುನೀಲ್ ಮುಖ್ಯ ಪಾತ್ರ ಮಾಡಿದ್ದಾರೆ. ನಂದೇ ಹೀರೋ ಕ್ಯಾರೆಕ್ಟರ್ ಸುನೀಲು, ಮತ್ತು ಬಾಂಬೆ ಹೀರೋಯಿನ್ಸ್ ಇದ್ದಾರೆ. ಮತ್ತು ಈ ಮಾರ್ಗದಲ್ಲೂ ಕೂಡ ಇವಾಗ ನೆಕ್ಸ್ಟ್ ಮಂತಿಂದ ಅದು 20 ದಿನ ಆದಮೇಲೆ ಶೂಟಿಂಗ್ ಶುರುವಾಗುತ್ತೆ. ಅದು ಒಂದು ಒಳ್ಳೆ ಸ್ಟಾರ್ ಕ್ಯಾಸ್ಟು ಬರ್ತಾಯಿದ್ದಾರೆ ನನಗೆ. ನನ್ನ ಸ್ನೇಹಿತ ನೆನಪಿರಲಿ ಪ್ರೇಮ್ ಅದ್ರಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವರು ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಒಳ್ಳೊಳ್ಳೆ ಆರ್ಟಿಸ್ಟ್ ಕರ್ಕೊಂಡು ಬರ್ತಾ ಇದ್ದಾರೆ. ಆ್ಯಕ್ಷನ್ ಸಿನಿಮಾ, ರಿವೆಂಜ್ ಸಿನಿಮಾ ಭಾಳ ಇದಾಗಿದೆ, ಕತೆ ಭಾಳ ಚೆನ್ನಾಗಿದೆ, ಮಾರ್ಗ ಕತೆ. ಸೊ ನನಗೆ ಸಿನಿಮಾಗಳು ಅದು ಒಂದು ಸ್ವಲ್ಪ ನಿರೀಕ್ಷೆಯಲ್ಲಿದೆ. ಬಟ್ ಏನಾಗುತ್ತೆ ಅಂದರೆ ನಾನು ದಿನ ಸಮಾಜಮುಖಿ ವಿಚಾರಗಳು ಹಾಕ್ತಾ ಇರೋದ್ರಿಂದ, ದಿನ ನಮಗೆ ಸಮಾಜದ ಕನಸು ಹೇಳ್ತಾ ಇರೋದ್ರಿಂದ, ನಮ್ಮದೇ ಒಂದು ಸಿದ್ಧಾಂತ, ಅದು ಒಂದು ಸಂವಿಧಾನದ ಪೀಠಿಕೆಯನ್ನು ಉಳಿಸೋ ಸಿದ್ಧಾಂತ ನಮ್ಮದು. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅಂದಾಗ ಕೆಲವು ರೀತಿಯಲ್ಲಿ ಅದನ್ನು ಸಮಾಜ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗದೆ ಅದು ಒಂದು ಸ್ವಲ್ಪ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ, ಅದು ಒಂದು ಪ್ರಚಾರದಲ್ಲಿರುತ್ತೆ. ಬಟ್ ನನಗೆ ಪ್ರಚಾರದಲ್ಲಿ ಇರಬೇಕು ಅನ್ನೋದಕ್ಕಿಂತ ನನಗೆ ವಿಚಾರಗಳು ಹಿಂಗೂ ದೃಷ್ಟಿಕೋನದಿಂದ ಯೋಚನೆ ಮಾಡ್ಬೋದಲ್ಲ ಅಂತ ಹೇಳಬೇಕು. ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ಮಂಜುನಾಥ್ ಗೆಳೆಯ ಅವರು ನಮಗೆ ಒಂದು ಡೈಲಾಗ್ ಕೊಡ್ತಾರೆ, ಅವ್ರು ನಿಮಗೆ ಇಲ್ಲಿಂದ ಇಲ್ಲಿ ಮೂಮೆಂಟ್ ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ತಾರೆ. ನಾವು ಅವ್ರ ಕೈಗೊಂಬೆಯಾಗಿ, ಇವಾಗ ಒಂದು ತೊಗಲು ಗೊಂಬೆನಲ್ಲಿ ಹೆಂಗೆ ಈ ದಾರ ಇಟ್ಕೊಂಡಿರೋರೇ ಮೇನ್ ಆಗ್ತಾರೆ, ಗೊಂಬೆಗಳು ಸುಮ್ಮನೆ ಆಡ್ತಿರೋರು ನಾವು ಕೈ ಗೊಂಬೆಗಳ ಥರ ಸುಮ್ಮನೆ ಆಡ್ತಿರ್ತೀವಿ. ಬಟ್ ಈ ಪೋಸ್ಟ್ಗಳು ಮಾಡಿದಾಗ, ಈ ವಿಚಾರ ಮಾಡಿದಾಗ, ಈ ಸಂಘಟನೆ ಮಾಡಿದಾಗ ನನ್ನ ತಲೆಯಲ್ಲೇನಿದೆ, ನಮ್ಮ ಸಮಾಜಕ್ಕೆ ಏನು ಬೇಕು, ನಮಗೆ ಉತ್ತಮವಾದ ಕೆಲಸ ಮಾಡಿದ್ರೆ ಏನೇನು ಬರುತ್ತೆ, ನಮ್ಮ ರಾಜಕೀಯ ವ್ಯವಸ್ಥೆ ಎಷ್ಟು ವೈಫಲ್ಯದಿಂದ ಕೂಡಿದೆ, ನಮಗೆ ಎಷ್ಟು ಸಮಸ್ಯೆಗಳಿದೆ ಅನ್ನೋದನ್ನು ನಾನು ಬಹಿರಂಗ ಮಾಡೋ ಅವಕಾಶ ಸಿಗುತ್ತೆ. ಸೊ ಅದರ ನಡುವೆ ನಾನು ಮನೆಗಳು ಮಾಡಿಸ್ತಾ ಇದ್ದೀನಿ ನಮ್ಮ ಅಲೆಮಾರಿಗಳಿಗೆ. ನಾನು ಎಷ್ಟೋ ಹೋರಾಟಗಳು, ಶಿಕ್ಷಣಕ್ಕೋಸ್ಕರ ಹೋರಾಟ ಮಾಡ್ತಾ, ಎಲ್ಲ ಕಡೆ ಸಂಘಟನೆ ಕಟ್ತಾ ಇದ್ದೀವಿ. ಬೇರೆ ಬೇರೆ ಕಾರ್ಯಕ್ರಮಗಳು ನಾವು ದಿನನಿತ್ಯ ನಾವು ಮಾಡ್ತಾ ಇರ್ತೀವಿ. ಸೊ ನಮ್ಮ ಸಮಾಜಮುಖಿ ಚಿಂತನೆಗಳ ನಡುವೆ ಸ್ವಲ್ಪ ಸಿನಿಮಾಗಳು ಮಾಡೋಣ, ಅದು ಒಂದು ಕಲೆಗೂ ಒಂದು ಬೆಲೆ ಕೊಡೋಣ. ಕಲೆಗೇ ಬೆಲೆ ಕೊಡೋದಕ್ಕಿಂತ ಇಡೀ ಒಂದು ಓವರಾಲ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ನಮ್ಮ ಫೋಕಸ್ಸು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ.